ಸೈನ್ ಹಾಕಿ ಅಡಿ ಅಂದ್ರೆ. ನಿನ್ನ ಜೀವನದಲ್ಲಿ ನೀನು ನನಗೆ ಮಾಡಿದ ಉಪಕಾರ ಇದು ಒಂದೇ. ಥ್ಯಾಂಕ್ಸ್. ಬಾಯ್ ಅಜ್ಜಿ. ಬಾಯಮ್ಮ. ಊರ್ಮಿಳಾ, ಮಾತಾಡೆ, ಏನಾದರೂ ಹೇಳೆ ಊರ್ಮಿಳಾ. ನನಗರ್ಥ ಆಗತ್ತೆ ಕಣೆ. ಗಂಡ ಅನ್ಸ್ಕೊಂಡವನು ನಂಬಿಕೆ ದ್ರೋಹ ಮಾಡಿದ್ರೆ ಒಂದು ಹೆಣ್ಣಿನ ಸ್ಥಿತಿ ಹೇಗಿರುತ್ತೆ ಅಂತ. ಹಾಗಂತ ನೀನೇನು ಮಾತಾಡದೆ ಹೀಗೆ ಕಲ್ಲಿನ ಹಾಗೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಮಾತಾಡೋ ಊರ್ಮಿಳಾ. ಮಾತಾಡಿಯಪ್ಪ. ಇಲ್ಲಿ ನೋಡಿ, ಇವ್ರ ಮುಖನ ಒಂದೇ ಒಂದ್ಸಲ ನೋಡಿ. ಇವರಿಗೆ ಮೋಸ ಮಾಡೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತಪ್ಪ? ಅಲ್ಲೇ ನಿಂತ್ಕೊಳ್ಳಿ, ಹತ್ರ ಬರಬೇಡಿ. ನೀವ್ ನಮ್ಮಮ್ಮನ ಪಕ್ಕ ಬಂದು ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾವ್ದೋ ಹೆಣ್ಣಿನ ಜೊತೆ ಸೇರ್ಕೊಂಡು ನನ್ನ ಮತ್ತೆ ಅಮ್ಮನ್ನ ಸಾಯಿಸೇ ಬಿಟ್ರಲ್ಲಪ್ಪ. ಶ್ರೀತು, ಅಳ್ಬೇಡ ಪುಟ್ಟ, ಸಮಾಧಾನ ಮಾಡಿ. ನೀನ್ ಸುಮ್ಮನೆ ಇರು. ನಿನ್ಗೂ ಈ ವಿಷಯ ಗೊತ್ತಿತ್ತಲ್ವಾ? ಆದ್ರೂ ನಮ್ಮಿಂದ ಮುಚ್ಚಿಟ್ಟೆ. ಶಬಾಷ್ ಕಣೋ, ಶಬಾಷ್. ನೀವೆಲ್ಲ ಸೇರ್ಕೊಂಡು ನನ್ನ ಮತ್ತೆ ಅಮ್ಮನ ಬೆನ್ನ ಹಿಂದೆ ಎಷ್ಟು ದೊಡ್ಡ ನಾಟಕನ ಆಡ್ಬಿಟ್ರಿ. ನನ್ನ ಮತ್ತೆ ಅಮ್ಮನ್ನ ಈ ಮನೆಯಿಂದ ತುಂಬಾ ದೂರ ಇಟ್ಬಿಟ್ರಲ್ಲೋ. ರಿತು, ವಿಷಯ ಹೇಳಿದ್ರೆ ನಿಮ್ಮ ಅಮ್ಮನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಾನೆ ಅದನ್ನ ಹೇಳಿಲ್ಲ ಕಡೆ. ಅಮ್ಮ ಎಲ್ಲ ಓಕೆ, ಆದ್ರೆ ಚಿಕ್ಕಪ್ಪ ಯಾಕೆ ಇವರನ್ನ ನಮ್ಮನೆ ಕರ್ಕೊಂಡು ಬರ್ಬೇಕಾಗಿತ್ತು? ಚಿಕ್ಕತ್ತೆ, ನಮಗ್ ವಿಷಯ ಗೊತ್ತಾದಾಗ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿತ್ತು. ಪದ್ಮ ನಚ್ಚಿನ ಮನೆಗೆ ಕರ್ಕೊಂಡು ಬರೋದು ಬಿಟ್ಟು ನಮಗ್ ಬೇರೆ ದಾರಿ ಕಾಣಿಸ್ಲಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸತ್ಯ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ನಂಬಿ ಚಿಕ್ಕತ್ತೆ. ಹಾಗಂತ ಇಟ್ಕೊಂಡೋಣ ಮನೆ ತನಕ ಕರ್ಕೊಂಡು ಬರಕ್ಕಾಗತ್ತಾ? ಕೀರ್ತನ, ನಾಲ್ಗೆ ಬಿಗಿ ಇಟ್ಕೊಂಡು ಮಾತಾಡು. ಪದ್ಮ ಅವ್ರಿಗೆ ಅಂತ ಪದಗಳೆಲ್ಲ ಬಳಸ್ಬೇಡ. ನೋಡಿದ್ರ ಚಿಕ್ಕಿ, ಆ ಪದ್ಮನ ಅಂತ ಇದ್ರೆ ಇವಳಿಗೆ ಎಷ್ಟು ಕೋಪ ಬರ್ತಿದೆ ಅಂತ. ಲುಕ್ ಸತ್ಯ, ನಮ್ ಕಡೆ ಮೊದಲನೇ ಮದ್ವೆನ ಮಾತ್ರ ಮದ್ವೆ ಅಂತ ಕರೆಯೋದು, ಅವ್ರನ್ನ ಮಾತ್ರ ಕಟ್ಕೊಂಡೋಳು ಅನ್ನೋದು.
ಇನ್ನೊಬ್ರನ್ನ ಇಟ್ಕೊಂಡವಳು ಅಂತಾನೆ ನಾವ್ ಕರೆಯೋದು. ಕರೆಕ್ಟ್ ಡಾರ್ಲಿಂಗ್, ಕರೆಕ್ಟ್. ಕೀರ್ತನ, ಇನ್ನೊಂದು ಮಾತಾಡಿದ್ರೆ ನಿನ್ನ ನಾಲಿಗೆ ಸೀಳಿ ಬಿಡ್ತೀನಿ. ಹ್ಞೂ ಅಪ್ಪ, ನಾನು ಸತ್ಯ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ನಾಲ್ಗೆನ ಸೀಳ್ತೀರಾ ನೀವು? ನೋಡಮ್ಮ ಊರ್ಮಿಳ, ನಿನ್ನ ನೋವು ಸಂಕಟ ನಮಗೆ ಅರ್ಥ ಆಗುತ್ತೆ. ಆದರೆ ನಾವು ಹೀಗೆ ಮಾಡಿದರೆ ಇಂದಿನ ಉದ್ದೇಶ ಒಂದೇ ಕಣಮ್ಮ, ಅದು ಒಂದು ಹೆಣ್ಣಿಗೆ ಕೋಟೆ ಮನೆಯಿಂದ ಅನ್ಯಾಯ ಆಗಬಾರ್ದು ಅಂತ. ನಾನು ಮಾಡಿದ ತಪ್ಪು ಅಂತ ನಿನಗನ್ಸಿದ್ರೆ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಮ್ಮ, ಅನುಭವಿಸ್ತೀನಿ. ಆದರೆ ಹೀಗೆ ಮೌನವಾಗಿದ್ದು ಎಲ್ರಿಗೂ ಗಾಬರಿ ಮಾಡಬೇಡಮ್ಮ, ನೀನು ಕೈ ಮುಗಿತೀನಿ. ವಾಪ, ಈ ಪದ್ಮ ಸತ್ಯನಿಗೆ ಮಾತ್ರ ಮಂಗ್ಪುದಿ ಎರಚಿದಾಳೆ ಅನ್ಕೊಂಡೆ, ಇಲ್ಲ ನಿಮ್ಗೂ ಎರಚಿದಾಳೆ. ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ದುಡ್ಡು ಶ್ರೀಮಂತಿಕೆ ಆಸೆಗೆ ಗಂಡಸರನ್ನ ಬಲೆಗೆ ಹಾಕೋದಕ್ಕೆ ಕಾಯ್ತಿರ್ತಾರೆ. ಈ ಪದ್ಮಾನು ಅದೇ ಜಾಯಮಾನದವಳು ಅನ್ಸತ್ತೆ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ನಂದು ಗೋಕುಲ್ದಂಥ ನಮ್ಮ ಮನೆನ ಒಡೆದು ಬಿಟ್ಟಿಯಲ್ಲೇ. ಲಕ್ಷ್ಮಣ, ಏನು ಸುಮ್ಮನೆ ನಿಂತ್ಕೊಂಡಿದ್ಯಾ ನೀನು? ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕು. ಹಾ, ನ್ಯಾಯವಾಗಿ ಮದುವೆ ಮಾಡ್ಕೊಂಡು ಬಂದವ್ರಿಗಷ್ಟೇ ಬಾಳೋದಕ್ಕೆ ಜಾಗ ಇಲ್ಲಿ, ಇಂಥವ್ರಿಗಲ್ಲ. ಇಂಥವ್ರ ನೇಳು ಕೂಡ ನಮ್ಮ ಮನೇಲಿ ಬಿಡಬಾರ್ದು. ಲಕ್ಷ್ಮಣ, ನೀನು ಇವಳನ್ನ ಆಚೆ ಹಾಕ್ತೀಯೋ ಇಲ್ಲ ನಾನೇ ಆ ಕೆಲಸ ಮಾಡ್ಲೋ? ಊರ್ಮಿ, ನಮ್ಮವ್ರನ್ನ ನಿನ್ನ ಮನೆಯಿಂದ ಆಚೆ ಹಾಕೋ ಹಾಗಿದ್ರೆ ಪದ್ಮನ ಮನೆಯಿಂದ ಆಚೆ ಹಾಕೋದಕ್ಕೆ ನನ್ನ ಒಪ್ಪಿಗೆ ಇದೆ. ಓ, ಗಂಡಸರು ತಪ್ಪು ಮಾಡ್ತಾರೆ, ಹೆಂಗಸರಿಗೆ ಬುದ್ಧಿ ನೆಟ್ಟಿಗಿರ್ಬೇಕು ಅಂತ ಅಲ್ವಾ? ತಪ್ಪು ಇಬ್ರು ಮಾಡಿದ್ದಾರೆ ಅಂದಮೇಲೆ ಹೆಂಗಸರಿಗೆ ಮಾತ್ರ ಯಾಕೆ ಶಿಕ್ಷೆ? ನೀನ್ ನಮ್ಮವ್ರನ್ನ ಮನೆಯಿಂದ ಆಚೆ ಹಾಕ್ತೀಯ ಅನ್ನೋ ಹಾಗಿದ್ರೆ ಪದ್ಮನ ಆಚೆ ಹಾಕು, ನಂದೇನು ಅಭ್ಯಂತರ ಇಲ್ಲ. ತಲೆ ಕೆಟ್ಟಿದೆ ನಿನಗೆ ಊರ್ಮಿ. ಅವನು ನಿನ್ ಗಂಡ, ಈ ಮನೆ ಮಗ. ಅವನನ್ನ ಹೊರಗಡೆ ಹಾಕಕ್ಕಾಗತ್ತಾ? ಪದ್ಮ ಕಂಡೋರ್ ಮನೆ ಮಗಳು, ಅವಳನ್ನ ನಾವು ಹೇಗ್ ಬೇಕಾದ್ರೂ ನಡ್ಸ್ಕೋಬೋದಾ? ಹೇಳಕ್ಕ. ಎರಡು ಕೈ ಸೇರಿದ್ರೆ ಅಕ್ಕ ಚಪ್ಪಾಳೆ. ಆ ಚಪ್ಪಾಳೆಗೆ ಇವರು ಪದ್ಮ ಇಬ್ರು ಸೇರ್ಕೊಂಡಿದ್ದಾರೆ. ಶಿಕ್ಷೆ ಮಾತ್ರ ಪದ್ಮನ ಕೊಡ್ಬೇಕಾ? ಇತಿಹಾಸ ಮೇಲೆ ನ್ಯಾಯ ಅಕ್ಕ. ಬಾಬಾ, ನೀವು ತಿಳಿದವರು, ನೀವು ಹೇಳಿ. ಅಕ್ಕ ಹೇಳ್ತಿರೋದು ಸರಿನಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿನೇ ಊರ್ಮಿಳ ಪದ್ಮನ್ನ ಈ ಮನೆಗೆ ಕರ್ಕೊಂಬಂದಿದ್ದು. ಆದರೆ ಏನು ಮಾಡಲಿ, ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗೋಯ್ತು. ಅಮ್ಮ, ಏನಮ್ಮ ಆಗಿದೆ ನಿನಗೆ? ಈ ಪದ್ಮ ನನ್ನಿಂದ ನನ್ನ ಅಪ್ಪನ ಕಿತ್ಕೊಂಡಿದ್ದಾರೆ. ಯಾರಿಂದ ಯಾರನ್ನು ಕಿತ್ಕೊಳ್ಳೋದಕ್ಕಾಗಲ್ಲ ರೀತು. ಅವ್ರು ನಮ್ಮವರಾಗಿದ್ರೆ ಇನ್ಯಾರದ್ದು ಆಗ್ತಾನೆ ಇರ್ಲಿಲ್ವೇ? ಕೊರತೆ ನನ್ನಲ್ಲೇ
ಸಾಧ್ಯನೋ? ಉರ್ಮಿ, ನೀನು ನನ್ನ ಬಂಗಾರ ಕಡೆ, ಬಂಗಾರ. ನಿನ್ನಲ್ಲಿ ಯಾವ ಕೊರತೆ ಇರಕ್ಕೆ ಸಾಧ್ಯ? ಅಕ್ಕ, ಒಂದು ಸಂಸಾರ ಏನಕ್ಕೆ ಹಳಿ ತಪ್ಪತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತು ನಮ್ಮವ್ರ ಮನಸ್ಸಲ್ಲಿ ಏನಿದೆಯೋ ಏನೋ. ಹಾಗಾದ್ರೆ ಈಗೇನು ಮಾಡು ಅಂತೀಯ? ಇವಳನ್ನ ಆಚೆ ಹಾಕ್ಬೇಡ ಅಂತೀಯ? ಹಾಗಾದ್ರೆ ಇವಳು ಎಲ್ಲಿರ್ಬೇಕು? ಇಲ್ಲೇ. ಅಕ್ಕ, ಪದ್ಮಂಗ್ ದುಡ್ಡಿನ ಆಸೆ ಇದ್ದಿದ್ರೆ ಇಷ್ಟು ವರ್ಷ ಯಾಕಕ್ಕ ದೂರ ಇರ್ತಿದ್ಲು? ಖಚಿತರ ಮಗುನ್ ಕಳ್ಕೊಂಡು ಅವಳು ಎಷ್ಟು ನೋವು ಪಟ್ಟಿದ್ದಾಳು ನಾವದನ್ನ ನೋಡಿದೀವ? ಇವ್ರು ನಂಬ್ಕೊಂಡಿದ್ದಕ್ಕೆ ಆ ಕಡೆ ತವರು ಇಲ್ಲ, ಈ ಕಡೆ ಸಮಾಜದಲ್ಲಿ ಬೆಲೆನೂ ಇಲ್ಲ, ಜೊತೆಗೆ ಆ ಥರ ಮಗು ಬೇರೆ. ಅವಳ ಜಾಗದಲ್ಲಿ ನಾನೇ ಇದ್ದಿದ್ರು ಆಶ್ರಯ ಬೇಕು ಅಂತ ನಾನು ಕೇಳ್ತಿದ್ದೆ. ಅವಳಿಗೆ ಬಂದು ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅಮ್ಮ ಪ್ಲೀಸ್ ಅಮ್ಮ, ಏನೇನೋ ಮಾತಾಡ್ಬೇಡ ನೀನು. ರಿತು, ಇದು ದೊಡ್ಡ ವಿಚಾರ, ನೀನ್ ಸುಮ್ಮನಿರು. ಅಕ್ಕ, ನಾನ್ ನೋಡ್ದ ಹಾಗೆ ಪದ್ಮ ಬೇರೆ ತರ ಹೆಂಗ್ಸಲ್ಲ ಅಕ್ಕ. ಇಷ್ಟು ವರ್ಷ ನಮ್ಮವರನ್ನ ಅವಳ ನನ್ನಿಂದ ದೂರ ಮಾಡಿಲ್ಲ, ದುಡ್ಡಿಗೆ ಆಸೆ ಪಟ್ಟಿಲ್ಲ ಅಕ್ಕ. ದುಡ್ಡಿಗೆ ಆಸೆ ಪಡೋ ಹೆಂಗ್ಸಾಗಿದ್ದಿದ್ರೆ ಯಾವತ್ತೂ ಮನೆಗೆ ಬಂದು ಕೂತಿರೋಳು. ಆದ್ರೆ ಪದ್ಮ ನಮ್ಮಿಂದ ದೂರನೇ ಇರೋದಕ್ಕೆ ಆಸೆ ಪಟ್ಲು ಅಲ್ವಾ? ಸತ್ಯ, ಭಾವ ಹೇಳಿದಕ್ಕಷ್ಟೇ ಅವಳು ಈ ಮನೆಗೆ ಬಂದಿದ್ದು, ಅವಳಾಗವಳೆ ಬಂದಿಲ್ಲ ಅಕ್ಕ. ಅಕ್ಕ, ಪದ್ಮ ಮನೆ ಒಡೆಯೋ ಥರ ಹೆಣ್ಮಗಳಲ್ಲ. ತಾನು ದೂರ ಇದ್ದು ನಮಗೂ ಒಳ್ಳೇದನ್ನೇ ಬಯಸಿದಾಳೆ. ಒಂದು ಹೆಣ್ಣಿನ ರಕ್ಷಣೆ ಇಲ್ಲದೆ ಹೋಗಿದ್ದಿದ್ರೆ ಒಬ್ಬ ಗಂಡಸು ಇಷ್ಟು ವರ್ಷ ತನ್ನ ಸಂಬಂಧನ ಗುಟ್ಟಾಗಿಡೋದಕ್ಕಾಗ್ತಿತ್ತ ಹೇಳು? ನೀನ್ ಯಾಕಮ್ಮ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿ ಮಾತಾಡ್ತಾ ಇದೀಯಾ? ಯಾಕೆ ಅಂದ್ರೆ ಪದ್ಮ ನೀವೆಲ್ರೂ ಹೇಳ್ತಿರೋ ಹಾಗೆ ಇಟ್ಕೊಂಡಿರೋ ಹೆಂಗ್ಸಲ್ಲ, ಅವ್ರ ತಾಳೆ ಕಟ್ಟಿರೋ ಹೆಂಡತಿ. ಕೆಟ್ಟ ಹೆಂಗ್ಸಲ್ಲ ಕಡೆ ಪದ್ಮ. ಹಾಗಾದ್ರೆ ಚಿಕ್ಕಪ್ಪ ಕೆಟ್ಟೋರ ಚಿಕ್ಕಿ? ಎಲ್ಲ ಸೂಕ್ಷ್ಮಗಳನ್ನ ಗಮನಿಸಿ ಹೇಳೋದಾದ್ರೆ ಹೌದು, ತಪ್ಪು ನಮ್ಮವ್ರದೇ. ಅಳಿಂದ್ರೆ ನಿಮ್ಮ ನೋವು ಸಂಕಟ ಎಲ್ಲ ಅರ್ಥ ಆಗುತ್ತೆ ನಮಗೆ. ಅಪಾತ್ರರಿಗೆ ದಾನ ಮಾಡಿದ್ಮೇಲೆ ಕೊರ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ನಾನು ಏನು ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಆಯ್ತೆ.
ನೀನು ಪ್ರೀತಿ ಮಾಡಿದ್ದೇ ಒಂದು ಹುಳನ ಅಂದ್ಕೊಂಡು ಎಲ್ಲ ಮರ್ತು ಬಿಡಪ್ಪ. ಹೌದು ಕಣ, ಅದನ್ನೇ ನೆನೆಸ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದೇನೋ ವಿಚ್ಛೇದನ ಪತ್ರ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸಹಿ ಹಾಕಿದ್ದು ಆಯ್ತಲ್ವಾ, ಅದ್ರ ಚಿಂತೆ ಬಿಡು, ಆರಾಮಾಗಿರು. ಅಲ್ಲ ಅಜ್ಜಿ, ಅರೇಂಜ್ ಮ್ಯಾರೇಜ್ ಆದವ್ರಿಗೇನೆ ಅವ್ರ ಹೆಂಡ್ತಿನ ಬಿಟ್ಟು ಬದುಕಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ದಿವ್ಯಾನ ಪ್ರೀತಿ ಮಾಡಿ ಬಯಸಿ ಮದುವೆ ಆಗಿದ್ದೀನಿ. ನಾನು ಮದುವೆ ಆಗೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಜ್ಜಿ. ನಾನು ಹೇಗಜ್ಜಿ ಅವಳನ್ನು ಮರೀಲಿ? ಯಾವುದೋ ಪೇಪರ್ಗೆ ಸೈನ್ ಹಾಕಿದ ತಕ್ಷಣ ಸಂಬಂಧ ಮುರಿದು ಹೋಗುತ್ತಾ? ನಾನು ಅವಳಿಂದ ದೂರ ಆಗಬೇಕಾ? ಇಷ್ಟು ತಿಳುವಳಿಕೆ ಹೆಣ್ಣಾದವಳಿಗೆ ಇರಬೇಕು ಬಾಲ. ಆದರೆ ಏನು ಮಾಡ್ತೀಯ, ನಮ್ಮಲ್ಲಿ ಒಂದು ಹುಳ ಹುಟ್ಟುಬಿಟ್ಟಿದೆ. ಅವಳಿಂದಾಗಿ ನಿನ್ನ ಜೀವನ ಹಾಳಾಗಿದೆ ಅನ್ನೋದೇ ನಮ್ಮಿಬ್ಬರನ್ನು ಯಾವಾಗಲೂ ಕಾಡುತ್ತೆ. ಈಗ ನಾನು ಏನು ಮಾಡಲಿ ಅತ್ತೆ? ದೇವ್ರೆ, ಇಷ್ಟು ಕುಗ್ಗೋದ್ರೆ ನಾವು ಏನು ಹೇಳೋದಪ್ಪ? ಅವಳನ್ನ ಮರೆತು ನಿನ್ನ ಜೀವನ ನೀನು ನೋಡ್ಕೋ, ಅಷ್ಟೇ ನಾವು ಹೇಳೋಕ್ಕಾಗೋದು. ಹಾಗಿದ್ರೆ ಈ ಪ್ರೀತಿ ಪ್ರೇಮ ಮದುವೆಗೆಲ್ಲ ಇರೋ ಬೆಲೆ ಇಷ್ಟೇನಾ? ಗಂಡನ ಹತ್ರ ದುಡ್ಡಿಲ್ಲ ಅಂದರೆ ಹೆಂಡತಿ ಅವನು ಕೈ ಕೊಟ್ಟು ಹೋಗ್ತಿರ್ಬೋದಾ? ದುಡ್ಡಿರೋರಿಗೆ ಮಾತ್ರನಾ ಸಂಸಾರ ಮಾಡೋ ಹಕ್ಕಿರೋದು? ಅವ್ರು ಮಾತ್ರ ಮಕ್ಕಳು ಮಾಡ್ಕೋಬೇಕಾ ಅಜ್ಜಿ? ನನ್ನಂಥವ್ರು ಯಾವುದಕ್ಕೂ ಲಾಯಕ್ಕಿಲ್ವಾ? ವೇಸ್ಟ್ ಬಾಡಿಗಳ ನಾವು. ಚಿಕ್ಕತ್ತೆ, ನಿಮ್ಮ ಮನಸ್ಸು ತುಂಬ ದೊಡ್ಡದು. ನಿಮಗೆ ಅನ್ಯಾಯ ಆಗಿದ್ದಾಗಲೂ ಒಂದು ಹೆಣ್ಣಿನ ಪರ ನಿಂತು ಯೋಚಿಸ್ತಿದ್ದೀರಲ್ಲ, ನಿಜಕ್ಕೂ ನೀವು ಗ್ರೇಟ್ ಚಿಕ್ಕತ್ತೆ. ನಿನ್ನ ವಿತಂಡವಾದನ ನಾನು ಒಪ್ಪಲ್ಲ. ಊರ್ಮಿಳಾ, ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕೋಣ. ಆಗ್ಲೇ ನಮ್ಮ ಮನೆ ನೆಮ್ಮದಿಯಾಗಿರಕ್ಕೆ ಸಾಧ್ಯ. ನಮ್ಮ ಮನೆಗೆಲ್ಲ ಸರಿ ಹೋಗುತ್ತೆ ಕಣೆ. ಯಾವುದು ಸರಿ ಹೋಗಲ್ಲ. ಸರಿ ಹೋಗೋದಕ್ಕೆ ಏನು ಉಳ್ಕೊಂಡು ಇಲ್ಲ. ಹೊಡೆದೋಗಿರೋ ಕನ್ನಡಿನ ಜೋಡ್ಸೋಣ ಅಂತಿದ್ಯಾ? ಹಾಗೆ ಜೋಡ್ಸಿದ್ರು ಅದ್ರಲ್ಲಿ ಕಾಣೋ ಬಿಂಬ 1000 ಚೂರಾಗಿರುತ್ತೆ ಅಂತ ನಿನಗೂ ಗೊತ್ತು ಅಲ್ವಾ? ಆವೇಶಕ್ಕೊಳಗಾಗಿ ಏನೇನೋ ಮಾತಾಡಬೇಡ್ವೆ. ಈಗ ಮನಸ್ಸಿನ ಮಾತನ್ನು ಕೇಳಬಾರ್ದು, ಮನಸ್ಸಿಗೆ ಕೆಲಸ ಕೊಡಬಾರ್ದು ಕಣೆ, ಬುದ್ಧಿಗೆ ಕೆಲಸ ಕೊಡಬೇಕು. ಮೊದಲು ಇವಳನ್ನ ಆಚೆಯಿಂದ ಹಾಕೋಣ, ಆವಾಗಲೇ ನಿನ್ನ ಸಂಸಾರ ಉಳಿಯಕ್ಕೆ ಸಾಧ್ಯ. ಅಕ್ಕ, ನನ್ನ ಸಂಸಾರ ಒಡೆದೋಗಿದೆ. ನನ್ನ ಸಂಸಾರ ಒಡೆದೋಗಿದೆ ಅಕ್ಕ. ಆದ್ರೆ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಬೆಂಕಿಯಲ್ಲಿ ನೀರಿದೆ ಅನ್ಕೊಂಡು ನಾನು ನೆಮ್ಮದಿಯಾಗಿದ್ದೆ. ಆದ್ರೆ ಬಿಂದಿಗೆ ಒಡೆದೋಗಿದೆ, ನೀರ್ ಸೋರೋಗಿದೆ ಅಂತ ಗೊತ್ತೇ ಆಗ್ಲಿಲ್ಲ. ನಿನ್ನ ನೋವು ನನಗೆ ಅರ್ಥವಾಗುತ್ತೆ ಊರ್ಮಿಳ. ಅದಕ್ಕೆ ಪರಿಹಾರ ಏನು ಅಂತ ನೀನೇ ಹೇಳಮ್ಮ. ರೀ, ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ, ಅವಳನ್ನೇನ್ರಿ ಕೇಳ್ತೀರಾ? ಏನು ಮಾಡೋದು ಅಂತ? ಇದು ಅವಳ ಸಂಸಾರದ ವಿಷಯ. ಅದ್ರ ಒಳಿತು ಕೆಡುಕು ಅವಳಿಗೆ ಗೊತ್ತಿದೆ. ಅವಳಿಗೆ ಏನು ಬರುತ್ತೋ ಏನು ತೋಚುತ್ತೋ ಹಾಗೆ ಮಾಡಲಿ ಬಿಡು. ನನಗೆ ಪದ್ಮ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ ಬಾವ. ಅವ್ರನ್ನ ಆಚೆ ಕಳ್ಸಿದ್ರೆ ಮನೆ ಜೊತೆ ಮನ್ಸುಗಳು ಸಂಪೂರ್ಣವಾಗಿ ಒಡೆದು ಹೋಗುತ್ತೆ. ಆಗ ನೀವು ಸತ್ಯ, ಕಾರ್ತಿ ಈ ಮನೆ ಒಡಿಬಾರ್ದು ಅಂತ ಪಟ್ಟ ಕಷ್ಟಕ್ಕೆ
ಬೆಲೆ ಏನ್ ಸಿಗುತ್ತೆ ಹೇಳಿ? ಪದ್ಮ ಇಲ್ಲೇ ಇರ್ಲಿ, ಅವಾಗ್ಲೇ ಎಲ್ರಿಗೂ ನೆಮ್ಮದಿ. ಚಿಕ್ಕಿ ಮತ್ತೆ ನೀವು ಇಷ್ಟು ದಿನ ನೀವು ಪದ್ಮನ ನೋಡ್ತಾ ಇದ್ದಿದ್ ರೀತಿನೇ ಬೇರೆ. ಇನ್ಮೇಲಿಂದ ನೀವು ಅವಳನ್ನ ನೋಡೋ ರೀತಿನೇ ಬೇರೆ. ಇಷ್ಟು ದಿನ ಪದ್ಮ ಬರೀ ಕೇರ್ ಟೇಕರ್ ಆಗಿದ್ಲು, ಇನ್ಮೇಲಿಂದ ಅವಳು ನಿಮ್ ಸವತಿ. ಸವತಿ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಿಮ್ ಕೈಲಿ ಇರಕ್ ಆಗತ್ತಾ ಚಿಕ್ಕಿ? ಆಗತ್ತೆ. ರಿತುಗೋಸ್ಕರ, ನಚ್ಚಿಗೋಸ್ಕರ, ಈ ಮನೆಗೋಸ್ಕರ ಈ ಸತ್ಯ ನಾನು ಒಪ್ಕೋತೀನಿ. ಪದ್ಮ ಇದೇ ಮನೇಲೆ ಇರ್ತಾರೆ. ಊರ್ಮಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಅಕ್ಕ. ದೊಡ್ಡ ಜಗಳದಲ್ಲಿ ಕೂಸ್ ಬಡವಾಗಬಾರ್ದು. ತಪ್ಪೆ ಮಾಡ್ದಿರೋ ನಚ್ಚಿಗೆ ನಾನು ಅನ್ಯಾಯ ಮಾಡಲ್ಲ. ಈಗಾಗಲೇ ಪದ್ಮ ಸಿಕ್ಕಾಪಟ್ಟೆ ನೋವನ್ನು ತಿಂದಿದ್ದಾರೆ. ಅವಳಿಗೆ ಈ ಕೋಟೆ ಮನೆಯಿಂದ ಸಿಗ್ಬೇಕಾದ ನ್ಯಾಯ, ಗೌರವ ಸಿಗ್ಲೇಬೇಕು. ಹಾಗಾದ್ರೆ ಲಕ್ಷ್ಮಣನ್ನ ಅವಳಿಗೆ ಬಿಟ್ಕೊಟ್ಬಿಡ್ತೀಯಾ? ಅವ್ರು ಯಾವತ್ತಕ್ಕ ನನ್ನವರಾಗಿದ್ರು?